ನಮಸ್ಕಾರ. ವಿಡಿಯೋ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂಥ ಕುರ್ಬರ್ಸರ್ಸ್ ಎನ್ವಿನ್ ಇಂಗ್ಲಿಷ್ ಅಕಾಡೆಮಿಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದ ಚರ್ಚೆ ವಿಷಯ ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ತಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ 3 ಕಾಲಗಳು, ಒಂದು ಪ್ರೆಸೆಂಟ್ ಟೆನ್ಸ್, ಎರಡನೇದು ಪಾಸ್ಟ್ ಟೆನ್ಸ್ ಮತ್ತು ಮೂರನೇದು ಫ್ಯೂಚರ್ ಟೆನ್ಸ್. ಇದನ್ನೇ ಕನ್ನಡದಲ್ಲಿ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಅಂತ. ಈಗ ನಮ್ಮ ಪ್ರಯತ್ನ ಭವಿಷ್ಯತ್ ಕಾಲದಲ್ಲಿ ಕನ್ನಡ ವಾಕ್ಯ ರಚನೆಗಳು ಹೇಗಿರ್ತವೆ ಅಂಥವನ್ನು ಇಂಗ್ಲೀಷ್ನಲ್ಲಿ ನಾವು ಹೇಗೆ ರಚನೆ ಮಾಡಿಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಚರ್ಚೆ ಮತ್ತು ಕಲಿಕಾ ಮಟ್ಟದಲ್ಲಿ ಒಂದು ಭಿನ್ನವಾದಂಥ ಅವಲೋಕನ ಇದು. ಏಕೆಂದರೆ ಬಹುಶಃ ನಾವು ಇದುವರೆಗೆ ಇಂಗ್ಲೀಷ್ ವಾಕ್ಯಗಳನ್ನು ನಮಗೆ ತಿಳಿದಂಥ ಪದನೋ ಅಥವಾ ನಮಗೆ ಗೊತ್ತಾದಂಥ ಒಂದು ವಾಕ್ಯ ರಚನೆಯಲ್ಲೂ ಇದು ಹೀಗಿರ್ಬೋದು ಅಂತ ವಾಕ್ಯ ನಾವು ಇಂಗ್ಲೀಷ್ನಲ್ಲಿ ರಚನೆ ಮಾಡಿರ್ಬೋದು. ಅದು ತಕ್ಕ ಮಟ್ಟಿಗೆ ಸರಿನೂ ಆಗಿರ್ಬೋದು ಅಥವಾ ಬಹಳಷ್ಟು ಸಂದರ್ಭದಲ್ಲಿ ತಪ್ಪೂ ಆಗಿರ್ಬೋದು, ಅಥವಾ ಆ ಥರ ಬರೆದಾಗ ಇಂಗ್ಲೀಷ್ನಲ್ಲಿ ಇದು ಯಾಕೆ ಹಿಂಗೆ ಅಂತ ಬಹುಶಃ ಸ್ಪಷ್ಟವಾದ ಚಿತ್ರಣ ನಮ್ಗೆ ಸಿಕ್ಕಿರ್ಲಿಕ್ಕಿಲ್ಲ. ಆದರೆ ಈ ಸರಿ ನಾವು ಪ್ರಯತ್ನ ಮಾಡ್ತಾ ಇರೋದು ಕನ್ನಡದ ವಾಕ್ಯಗಳ ಮೂಲಕನೇ ಇಂಗ್ಲೀಷ್ಗೆ ಹೋಗೋದು. ಯಾಕಂದರೆ ನಮ್ಮ ಕನ್ನಡ ವಾಕ್ಯಗಳಲ್ಲಿ ನಾವು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅನ್ನೋದು ಸ್ಪಷ್ಟ ಇರುತ್ತೆ. ಯಾಕಂದರೆ ನಮ್ಮ ಮಾತೃಭಾಷೆ ಇರೋದ್ರಿಂದ ನಮ್ಮ ಕನ್ನಡ ವಾಕ್ಯದಲ್ಲಿ ನಾವು ಹೇಳಲು ಬಯಸುವಂಥ ಎಲ್ಲ ಅನಿಸಿಕೆಗಳಾಗಲಿ, ವಿಚಾರಗಳಾಗಲಿ ಅಥವಾ ಭಾವನೆಗಳಾಗಲಿ ಸ್ಪಷ್ಟವಾಗಿರ್ತವೆ. ಆದ್ದರಿಂದ ನಮ್ಮ ಈ ಸ್ಪಷ್ಟತೆಯನ್ನು ಆಧಾರ ಇಟ್ಕೊಂಡು ಮಾತೃಭಾಷೆಯ ಈ ಒಂದು ನಮಗೆ ಅನುಕೂಲವನ್ನು ಉಪಯೋಗ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈಗ ಮಾಡೋಣ. ಫ್ಯೂಚರ್ ಟೆನ್ಸ್ ಏನು ನೋಡೋಣ. ನಾನು ಈಗಾಗಲೇ ಇಲ್ಲಿ ಬರೆದಿದ್ದೀನಿ. ಫ್ಯೂಚರ್ ಟೆನ್ಸ್ ಅಂದರೆ ಮುಂದಿನ ಸ್ಥಿತಿ. ಈ ಮುಂದಿನ ಸ್ಥಿತಿ ಅಂದರೆ ಏನು, ಸ್ವಲ್ಪ ಅದನ್ನು ಸ್ಪಷ್ಟಪಡಿಸ್ಕೊಳ್ಳೋಣ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕನ್ನಡ ವಾಕ್ಯಗಳ ರಚನೆ ಆದ ಮೇಲೆ ಆಮೇಲೆ ನಾವು ಇಂಗ್ಲೀಷ್ನಲ್ಲಿ ಅದನ್ನು ರಚನೆ ಮಾಡ್ಕೋ ಪ್ರಯತ್ನ ಮಾಡಬೇಕು. ಈ ಕನ್ನಡ ವಾಕ್ಯ ರಚನೆಗಳು ನಮ್ಮ ಮನಸ್ಸಿನಲ್ಲಿನೂ ಆಗ್ಬೋದು ಅಥವಾ ಬರೆಯುವಾಗ ಬರೋ ರೂಪದಲ್ಲಾದರೂ ಆಗ್ಬೋದು. ಈ ಕನ್ನಡ ವಾಕ್ಯ ರಚನೆ ಆದಮೇಲೆ ನಾವು ಎರಡನೇ ಹೆಜ್ಜೆಯಾಗಿ ಎರಡನೇ ಪ್ರಯತ್ನವಾಗಿ ಏನು ಮಾಡಬೇಕಾಗುತ್ತೆ ಅಂದರೆ, ಮೊದಲು ಆ ಕನ್ನಡ ವಾಕ್ಯದಲ್ಲ ವರ್ಬ್ ಗುರುತಿಸಬೇಕು. ವರ್ಬ್ 2 ರೀತಿಯಿಂದ ಬರ್ಬೋದು. ಒಂದು ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬರ್ಬೋದು ಅಥವಾ ಇನ್ನೊಂದು ಮೇನ್ ವರ್ಬ್ ರೂಪದಲ್ಲಿ ಬರ್ಬೋದು. ಮೇನ್ ವರ್ಬ್ ಅಂದರೆ ಕ್ರಿಯೆಯನ್ನು ಸೂಚಿಸುವಂಥ ಪದ, ಹೆಲ್ಪಿಂಗ್ ವರ್ಬ್ ಅಂದರೆ ಸ್ಥಿತಿಯನ್ನು ಸೂಚಿಸುವಂಥ ಪದ. ಈ ಸ್ಥಿತಿ ಅಂದರೆ ಏನು ಸ್ವಲ್ಪ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಇಲ್ಲಿ ವರ್ಬ್ ಇದ್ದೇನೆ. ಈ ಇದ್ದೇನೆ ಅನ್ನೋದು ಹೆಲ್ಪಿಂಗ್ ವರ್ಬ್, ಇಲ್ಲಿ ಕ್ರಿಯೆ ಇಲ್ಲ. ಅದಕ್ಕೆ ನಾನು ಇದಕ್ಕೆ ಸ್ಥಿತಿ ಅಂತೀನಿ. ಈಗ ನೋಡ್ರಿ ವಾಕ್ಯವನ್ನು, ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇದ್ದೇನೆ ಅಂದರೆ ಈಗ ಇದ್ದೇನೆ, ಇರುವಿಕೆ ಇದು. ಈಗ ಇದ್ದೇನೆ ಅಂದರೆ ಈಗಿನ ಸ್ಥಿತಿ, ಇದಕ್ಕೆ ನಾವು ಸದ್ಯದ ಸ್ಥಿತಿ ಅಂತೀನಿ, ಇದಕ್ಕೆ ಪ್ರೆಸೆಂಟ್ ಟೆನ್ಸ್ ಅಂತೀನಿ. ಅದನ್ನೇ ನೋಡ್ರಿ, ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನು. ಈ ಇದ್ದೇನು ಯಾವಾಗ? ನಿನ್ನೆ, ಮೊನ್ನೆ, ಹೋದ ವಾರ, ಹೋದ ವರ್ಷ, ಹೋದ ತಿಂಗಳ, ಇವೆಲ್ಲಾನು ಪಾಸ್ಟ್ ಟೆನ್ಸ್ ಅಂದರೆ ಹಿಂದಿನ ಸ್ಥಿತಿ ಅಂತೀವಿ. ನೋಡ್ರಿ, 2 ವಾಕ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನಾನು ಇಂದು ಬಾಗಲಕೋಟೆಯಲ್ಲಿ ಇದ್ದೇನೆ, ಪ್ರೆಸೆಂಟ್ ಟೆನ್ಸ್. ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನು. ನಾನು ನಾಳೆ ಮೈಸೂರಿನಲ್ಲಿ ಇರುತ್ತೇನೆ. ಇಲ್ಲಿ ನಾನು ನಾಳೆ ಮೈಸೂರಿನಲ್ಲಿ ಇದ್ದೇನೆ ಅನ್ನೋದೇ ಇಲ್ಲ. ನಾನು ನಾಳೆ ಮೈಸೂರಿನಲ್ಲಿ ಇದ್ದೇನು ಅನ್ನೋದೇ ಇಲ್ಲ. ಇದ್ದೇನೆ ಅಂದ್ರೆ ಬೇರೆ, ಇದ್ದೇನು ಅಂದ್ರೆ ಬೇರೆ ಅಂದಮೇಲೆ ಇನ್ನೊಂದು ಸ್ಥಿತಿ ಇದೆ. ಯಾವುದೇ ಇರುತ್ತೇನೆ, ಇದೇ ನಾನು ಮುಂದಿನ ಸ್ಥಿತಿ ಅಂತೀನಿ. ಅದಕ್ಕೆ ನಾನು ಏನಂತ ಹೆಸರು ಕೊಡಬೇಕು? ಫ್ಯೂಚರ್ ಟೆನ್ಸ್ ಅಂತ ಕೊಡ್ತೀವಿ. ಇಷ್ಟೇ ವ್ಯತ್ಯಾಸ. ಇಲ್ಲಿ ಕ್ರಿಯೆ ಇರೋದಿಲ್ಲ. ವ್ಯಕ್ತಿ ಏನಿದ್ದಾನೋ, ಇರುತ್ತಾನೆ, ಹೇಗಿರುತ್ತಾನೆ, ಎಲ್ಲಿರುತ್ತಾನೆ ಅಂಶಗಳನ್ನು ನಾವು ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಇದು ಫ್ಯೂಚರ್ ಟೆನ್ಸ್. ಅಂದರೆ ನಮ್ಮ 3ನೇ ಈ ಕಾಲ ಬಹಳ ಮುಖ್ಯವಾದ ಕಾಲ. ಒಂದು ಪ್ರೆಸೆಂಟ್ ಟೆನ್ಸ್, ಎರಡನೇದು ಪಾಸ್ಟ್ ಟೆನ್ಸ್ ಮತ್ತು ಮೂರನೇದು ಫ್ಯೂಚರ್ ಟೆನ್ಸ್. ಈ ಫ್ಯೂಚರ್ ಟೆನ್ಸ್ ನಲ್ಲಿ ನಾವು ಸಹಜವಾಗಿ ವಾಕ್ಯಗಳನ್ನು ರಚನೆ ಮಾಡ್ತಿರ್ತೀವಿ. ನೀ ಲಘು ಬರ್ಬೇಕಾ, ನಾಳೆ ನಾವು ಅಲ್ಲಿ ಇರ್ತೀವಿ, ನಾಳೆ ನಾವು ಅಲ್ಲಿ ಇರ್ತೀವಿ, ಎಲ್ಲಿರ್ತೀವಿ, ಅಲ್ಲಿ ಇರ್ತೀವಿ. ಏನ್ ಮಾಡ್ತಾ ಇರ್ತೀವಿ? ಇಲ್ಲ. ಕ್ರಿಯೆ ಇಲ್ಲ ಅಂದಮೇಲೆ ಅದು ಸ್ಥಿತಿ. ಇರ್ತೀವಿ. ನಡಿ ಮರ ಅವ್ರು ಲಘು ಅವ್ರು ಅಲ್ಲಿ ಇರ್ತಾರ, ಅವ್ರು ಕಾಲೇಜ್ ಮುಂದೆ ಇರ್ತಾರ, ಹೋಗಿ ಭೇಟಿ ಆಗೋನು, ಕಾಲೇಜ್ ಮುಂದೆ ಇದ್ದಾರೆ ಬೇರೆ ಪ್ರೆಸೆಂಟ್ ಟೆನ್ಸ್. ಇದ್ದರು ಪಾಸ್ಟ್ ಟೆನ್ಸ್, ಇರ್ತಾರ. ನಾವು ಇದನ್ನು ಸಹಜವಾಗಿ ಗುರುತಿಸಿದಾಗ ಇದು ಮುಂದಿನ ಸ್ಥಿತಿ, ಇದು ಫ್ಯೂಚರ್ ಟೆನ್ಸ್ ಅಂತ ಗುರುತು ಮಾಡ್ಕೊಳ್ಬೇಕು. ಭಾಷೆ ಸಲ ನಾವು ಇದನ್ನು ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೊತಿರ್ತೀವಿ. ಆದರೆ ಇದ್ದೇನೆ ಪ್ರೆಸೆಂಟ್ ಟೆನ್ಸ್, ಇದ್ದೇನು ಪಾಸ್ಟ್ ಟೆನ್ಸ್, ಇರುತ್ತೇನೆ ಫ್ಯೂಚರ್ ಟೆನ್ಸ್. ಹಿಂಗೆ ಹೆಲ್ಪಿಂಗ್ ವರ್ಕ್ ಬಂದಾಗ ಕ್ರಿಯೆ ಇರೋದಿಲ್ಲ, ಸ್ಥಿತಿ ಇರುತ್ತೆ. ಆ ಸ್ಥಿತಿ ಅಂದ್ರೆ ವ್ಯಕ್ತಿ ಏನು ಇರುತ್ತಾನೆ, ಹೇಗೆ ಇರುತ್ತಾನೆ, ಎಲ್ಲಿ ಇರುತ್ತಾನೆ ಅಂಶಗಳನ್ನು ಹೇಳ್ತಿರ್ತೀವಿ. ಕ್ರಿಯೆ ಇರೋದಿಲ್ಲ. ಈ ಕ್ರಿಯೆ ಇಲ್ಲದಂತ ಕೇವಲ ಸ್ಥಿತಿ ಇರುವಂತ ಮುಂದಿನ ಸ್ಥಿತಿಯನ್ನು ಹೇಳುವಂತ ಟೆನ್ಸ್ಗೆ ಇಂಗ್ಲಿಷ್ನಲ್ಲಿ ಫ್ಯೂಚರ್ ಟೆನ್ಸ್ ಅಂತಾರೆ. ಇದನ್ನ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಇನ್ನು ಇಲ್ಲಿ ವಾಕ್ಯ ರಚನೆ ಹೆಂಗಿರುತ್ತೆ ಅಂದ್ರೆ
ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬಿ ನೌನ್ ಬರುತ್ತೆ, ಅಥವಾ ಅಡ್ಜೆಕ್ಟಿವ್ ಬರುತ್ತೆ, ಅಥವಾ ಅಡ್ಜೆಕ್ಟಿವ್ ನೌನ್, ಅಥವಾ ಪೊಸೆಸಿವ್ ಅಡ್ಜೆಕ್ಟಿವ್ ನೌನ್, ಅಥವಾ ಅಡ್ವರ್ಬ್, ಅಥವಾ ಪ್ರಿಪೋಷನ್. ಈ 1 2 3 4 5 6 ಈ 6 ಶಬ್ದಗಳಲ್ಲಿ ಯಾವ್ದಾದ್ರೂ ಒಂದು ಬರಬಹುದು. ಯಾವ್ದು ಯಾವಾಗ ಬರುತ್ತೆ ಅನ್ನೋದು ನಾವು ಸ್ಪಷ್ಟಪಡಿಸ್ಕೊಳ್ತಾ ಹೋಗೋಣ. ಉದಾಹರಣೆ ಸರಿ, ಇನ್ನು ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಯಾರ ಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾನು ಸ್ಪಷ್ಟಪಡಿಸ್ತೀನಿ ಮತ್ತೆ ಇದನ್ನ. ರವಿ ನಾಳೆ ಬೆಂಗಳೂರಿನಲ್ಲಿ ಇರ್ತಾನೆ ಅಂದ್ರೆ ಸ್ಥಿತಿ ಯಾವಾಗ, ನಾಳೆ ಅಂದ್ರೆ ಮುಂದಿನ ಸ್ಥಿತಿ, ಫ್ಯೂಚರ್ ಟೈಮ್. ಯಾರಿರ್ತಾರೆ? ರವಿ. ನಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ, ಯಾರ ಸ್ಥಿತಿ ಬಗ್ಗೆ? ರವಿ ಬಗ್ಗೆ. ಅದಕ್ಕೆ ರವಿ ಸಬ್ಜೆಕ್ಟ್. ಇನ್ನೊಂದು ಹೇಳ್ತೀನಿ, ನಾನು ಭವಿಷ್ಯದಲ್ಲಿ ಒಬ್ಬ ಶಿಕ್ಷಕ ಇರ್ತೀನಿ, ಫ್ಯೂಚರ್ ಟೆನ್ಸ್. ಯಾರಿರೋರು? ನಾನು ಸಬ್ಜೆಕ್ಟ್. ಈ ರೀತಿ ಯಾರ ಸ್ಥಿತಿ ಬಗ್ಗೆ ಮಾತಾಡ್ತಿರ್ತೀವಿ ಅವ್ರ ಸಬ್ಜೆಕ್ಟ್. ಕ್ರಿಯೆ ಇತ್ತಂದ್ರೆ ಕ್ರಿಯೆ ಮಾಡೋರು ಸಬ್ಜೆಕ್ಟ್. ಇದು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಆದ್ರಿಂದ ಇಲ್ಲಿ ಸಬ್ಜೆಕ್ಟ್ ನಾವು ಯಾರ ಬಗ್ಗೆ ಮಾತಾಡ್ತಿರ್ತೀವಿ ಅವ್ರ ಸಬ್ಜೆಕ್ಟ್. ನಂತರ ಅವ್ರಿಗೆ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್ ಎರಡು ಬರುತ್ತೆ, ಶಾಲ್ ಅಥವಾ ವಿಲ್. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಐ ಅಥವಾ ವಿ ಬಂದ್ರೆ ಶಾಲ್. ಉಳಿದು ಯಾವುದೇ ಸಬ್ಜೆಕ್ಟ್ ಬಂದ್ರು ವಿಲ್, ಯು ವಿಲ್, ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್. ಇದು ಸ್ಪೀಕ್ಸ್. ಮಾಡರ್ನ್ ಇಂಗ್ಲಿಷ್ ನಲ್ಲಿ ಐ ವಿಲ್, ವಿ ವಿಲ್ ಅನ್ನೋ ರೂಢಿನೂ ಇದೆ. ಅದಕ್ಕೆ ಬೇರೆ ಅರ್ಥಗಳಿದ್ದಾವೆ. ಅದು ಒಂದು ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ವಿವರಣೆ ಕೊಡ್ತೀನಿ. ಈಗ ವ್ಯಾಕರಣಬದ್ಧವಾಗಿ ಇಂಗ್ಲಿಷ್ ವಾಕ್ಯ ರಚನೆ ಮಾಡಬೇಕಾದಾಗ ಫ್ಯೂಚರ್ ಟೆನ್ಸ್ ನಲ್ಲಿ ಐ ಬಂದಾಗ ಶಾಲ್, ವಿ ಬಂದಾಗ ಶಾಲ್. ಇವು ಎರಡು ಬಿಟ್ಟು ಬೇಕಾದ ಸಬ್ಜೆಕ್ಟ್ ಬಂದ್ರು ವಿಲ್. ನೋಡಿ, ಈ ಪರವಾಗಿ ಒಬ್ಬ ಗಂಡು ವ್ಯಕ್ತಿ ಬರಬಹುದು, ಅವನ ಹೆಸರು ಬರಬಹುದು ರವಿ ವಿಲ್, ಮೈ ಬ್ರದರ್ ವಿಲ್, ಯುವರ್ ಬ್ರದರ್ ವಿಲ್. ಶಿ ಬಗ್ಗೆ ಹೆಣ್ಣುಮಗಳ ಹೆಸರು ಬರಬಹುದು, ರಾಧಾ ವಿಲ್, ಸೀತಾ ವಿಲ್, ಯುವರ್ ಮದರ್ ವಿಲ್, ಯುವರ್ ಸಿಸ್ಟರ್ ವಿಲ್. ಇಟ್ ಪರವಾಗಿ ಒಂದು ಪ್ರಾಣಿ ವಸ್ತು ಬಂದ್ರು ಕೂಡ ಅದು ಇಟ್ ಅನ್ನಾಗಿ. ಸರಿ, ಈ ರೀತಿ ಸಬ್ಜೆಕ್ಟ್ ಅನ್ನು ನೋಡ್ಕೊಂಡು ನಾವು ಶಾಲ್ ಅಥವಾ ವಿಲ್ ತಗೊಳ್ತೀವಿ. ಇನ್ನು ಇದನ್ನ ಆಧಾರ ಹಿಡ್ಕೊಂಡು ನಾವು ಇಂಗ್ಲಿಷ್ ಓದುವಾಗ ಈ ರೀತಿ ರಚನೆಗಳು ಬಂದಾಗ ಅದನ್ನ ಕನ್ನಡ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ನೋಡೋಣ. ಐ ಶಾಲ್ ಬಿ ಅ ಟೀಚರ್, ಇದು ಒಂದು ವಾಕ್ಯ. ಐ ಸಬ್ಜೆಕ್ಟ್, ಶಾಲ್ ಅದಕ್ಕೆ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್, ನಂತರ ಬಿ, ನಂತರ ಏನ್ ಬಂದಿದೆ ಇಲ್ಲಿ ಟೀಚರ್. ಅದಕ್ಕೆ ಸ್ವಲ್ಪ ಕಾಲ ಅರ್ಥ. ನಾನು ಒಬ್ಬ ಶಿಕ್ಷಕ ಇರುತ್ತೇನೆ, ನಾವು ಒಬ್ಬ ಶಿಕ್ಷಕ ಇರ್ತೀನಿ. ಇದು ಬಹಳಷ್ಟು ಸಲ ನಾವು ಪ್ರೆಸೆಂಟ್ ಟೆನ್ಸ್ ಅನ್ಸುತ್ತೆ, ಆದ್ರೆ ಶಿಕ್ಷಕ ಇದ್ದೇನೆ ಪ್ರೆಸೆಂಟ್ ಟೆನ್ಸ್, ಇರ್ತೀನಿ ಯಾವಾಗ ಮುಂದೆ. ಅದಕ್ಕೆ ನಾನು ಸಮಯವನ್ನು ಪಡೆಯ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಇಯರ್, ನಾ ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರ್ತೀನಿ ಅಂದ್ರೆ ಆಗಿರ್ತೀನಿ ಅನ್ನೋ ಅರ್ಥದೊಳಗ ಸ್ಥಿತಿಯನ್ನು ಹೇಳುವಾಗ ಇರ್ತೀನಿ ಅಂದ್ಬಿಟ್ಟಿರ್ತೀನಿ. ನಾಳೆ ನಾ ಇಲ್ಲಿ ಇರ್ತೀನಿ ಅನ್ನೋ ಅರ್ಥದೊಳಗ ಶಿಕ್ಷಕ ಇರ್ತೀನಿ ಮುಂದಿನ ವರ್ಷ. ಅದಕ್ಕೆ ಫ್ಯೂಚರ್ ಟೆನ್ಸ್ ಅನ್ನ ಸಮಯ ಸೂಚಿಸಲಿಕ್ಕೆ ನಾವು ಟುಮಾರೋ, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಮಂತ್ ಈ ತರ ಮುಂದಿನ ವಾಕ್ಯ ಇಲ್ಲಿ ಅಷ್ಟೇ ನಿಲ್ಸ್ಕೊಂಡು ನಾವು ಅರ್ಥ ಮಾಡ್ಕೊಂಡು ನಾನು ಒಬ್ಬ ಶಿಕ್ಷಕ ಇರುತ್ತೇನೆ. ಇದು ಬಹಳಷ್ಟು ಸಲ ಪ್ರೆಸೆಂಟ್ ಟೆನ್ಸ್ ಅನ್ಸುತ್ತೆ, ಅಲ್ಲ, ನಾನು ಒಬ್ಬ ಶಿಕ್ಷಕ ಇದ್ದೇನೆ ಪ್ರೆಸೆಂಟ್ ಟೆನ್ಸ್, ಆದ್ರೆ ಇದು ಫ್ಯೂಚರ್ ಟೆನ್ಸ್. ನೋಡೋಣ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಶಾಲ್, ಬಿ, ನಂತರ ನೌನ್ ಟೀಚರ್. ಇದು ನಾನು ಏನಿರುತ್ತೇನೆ, ಶಿಕ್ಷಕ ಇರುತ್ತೇನೆ. ಅವನು ಒಬ್ಬ ಶಿಕ್ಷಕ ಇರುತ್ತಾನೆ, ಹಿ ವಿಲ್ ಬಿ ಎ ಟೀಚರ್ ಇನ್ ಫ್ಯೂಚರ್, ಶಿ ವಿಲ್ ಬಿ ಎ ಟೀಚರ್. ಈ ರೀತಿ ಮುಂದೆ ಏನು ಇರ್ತಾನೆ ವ್ಯಕ್ತಿ ಅಂತ ಹೇಳಿ ನಾವೇನು ತಗೊಂತೀವಿ, ನೌನ್ ತಗೊಂಡು ವಾಕ್ಯ ಮಾಡ್ಕೊಳ್ತೀವಿ. ಇದು ಸಹಜವಾಗಿ ನಿಮ್ಗೆ ಗೊತ್ತಿರಬೇಕು. ವ್ಯಕ್ತಿ ಏನಿರ್ತಾನೆ ಅಂತ ಹೇಳಿಕೆ ನೌನ್ ತಗೊಳ್ತೀವಿ. ಇನ್ನೊಂದು ವಾಕ್ಯ ನೋಡ, ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್, ನೀನು ಸಂತೋಷವಾಗಿ ಇದ್ದಿ. ಬಹಳಷ್ಟು ಕನ್ಫ್ಯೂಸ್ ಮಾಡಿ ಇರ್ತಿ ಅನ್ಕೊಳ್ಳಿ, ನಮ್ಮ ಪ್ರೆಸೆಂಟ್ ಟೆನ್ಸ್ ಅನಿಸ್ತಿರ್ತದೆ, ದಯವಿಟ್ಟು ನಂಗೆ ತಿಳ್ಕೊಳ್ರಿ. ಇದ್ದಿ ಪ್ರೆಸೆಂಟ್ ಟೆನ್ಸ್, ಇರ್ತಿ ಫ್ಯೂಚರ್ ಟೆನ್ಸ್. ಹ್ಯಾಂಗಿರ್ತಿ? ಸಂತೋಷವಾಗಿರ್ತಿ. ಹೇಗೆ ಇರ್ತಿ? ಸಂತೋಷವಾಗಿರ್ತಿ. ಅಡ್ಜೆಕ್ಟಿವ್ ತಗೊಳ್ಳಿ ನಾವು. ಈ ರೀತಿ ಭವಿಷ್ಯದಲ್ಲಿ ವ್ಯಕ್ತಿ ಏನ್ ಇರ್ತಾನೆ ಅನ್ನೋಕೆ ನಾವು ತಗೊಂಡು ವಾಕ್ಯ ಮಾಡಬೇಕು. ಹ್ಯಾಂಗ್ ಇರ್ತಾನೆ ಅಂತ ಹೇಳಿಕ್ಕೆ ಅಡ್ಜೆಕ್ಟಿವ್ ತಗೊಂಡು ಮಾಡಬೇಕು. ಸಮಯ ಸೂಚಿಸಲಿಕ್ಕೆ ನಾವು ಇನ್ ಫ್ಯೂಚರ್ ಹಾಕಿದ್ವಿ. ಭವಿಷ್ಯದಲ್ಲಿ ನೋಡ್ರಿ, ನೀವು ಭವಿಷ್ಯದಲ್ಲಿ ಸಂತೋಷವಾಗಿರ್ತೀರಿ, ನೌಕರಿ ಸಿಕ್ತು, ಸಾಕಷ್ಟು ಕೈಯಲ್ಲಿ ಸಂಪಾದನೆ, ಅದಕ್ಕೆ ಮುಂದೇನಪ್ಪ ಆರಾಮ್ ಇರ್ತೀರಿ ನೀವು. ನಾವು ಸಹಜವಾಗಿ ಕನ್ನಡದ ಮುಂದೆ ನೀವು ಆರಾಮ್ ಇರ್ತೀರಿ ಹೇಳಪ್ಪ, ಚಿಂತೆ ಇರಂಗಿಲ್ಲ, ಇರ್ತೀರಿ. ಹ್ಯಾಂಗಿರ್ತೀರಿ? ಸಂತೋಷವಾಗಿರ್ತೀರಿ, ಆರಾಮ್ ಇರ್ತೀರಿ. ಸೊ ಅಡ್ಜೆಕ್ಟಿವ್. ಇನ್ನೊಂದು, ಶಿ ವಿಲ್ ಬಿ ಅ ಗ್ರೇಟ್ ಸಿಂಗರ್ ಆಫ್ಟರ್ 10 years. ನೋಡೋಣ, ಅವಳು ಒಬ್ಬ ಮಹಾನ್ ಗಾಯಕಿ ಇರ್ತಾಳೆ ಅಂದ್ರೆ ಆಗಿರ್ತಾಳೆ ಅನ್ನೋ ಒಂದೊಂದ್ಸತಿ ಆಕೇನಪ್ಪ ಮುಂದ ದೊಡ್ಡ ನಟಿ ಆಗಿರ್ತಾಳ, ನಟಿ ಇರ್ತಾಳ. ಇಲ್ಲಿ ನಾವು ಸ್ಥಿತಿಯನ್ನ ಸೂಚಿಸಲಿಕ್ಕೆ ಬಳಸಿದಾಗ ಎರಡು ವಿಷಯಗಳನ್ನು ಗಮನಿಸಬೇಕು. ಇಲ್ಲಿ ಗ್ರೇಟ್ ಅಂತ ಅಡ್ಜೆಕ್ಟಿವ್ ಬಂದಿದೆ, ಸಿಂಗರ್ ಅಂತ ಒಂದು ನೌನ್ ಬಂದಿದೆ. ಅವಳು ಏನಿರ್ತಾಳೆ? ಗಾಯಕಿ.
ಎಂತ ಗಾಯಕಿ? ಪ್ರಸಿದ್ಧ ಮಹಾನ್ ಗಾಯಕಿ. ಅಡ್ಜೆಕ್ಟಿವ್ ನೌನ್, ಅದಕ್ಕೆ ಇಲ್ಲಿ ಬಳಸಿದಂತದ್ದು ಅಡ್ಜೆಕ್ಟಿವ್ ನೌನ್. ಇನ್ನು ಫ್ಯೂಚರ್ ಟೆನ್ಸ್ ಅನ್ನು ನಾವು ಸಮಯ ಸೂಚಿಸಲಿಕ್ಕೆ ಏನ್ ಬಳಸಿದ್ವಿ? ಆಫ್ಟರ್ 10 years, 10 ವರ್ಷಗಳ ನಂತರ. ನೋಡ್ರಿ, ಅವಳು 10 ವರ್ಷಗಳ ನಂತರ ಒಬ್ಬ ಮಹಾನ್ ಗಾಯಕಿ ಇರುತ್ತಾಳೆ. ಒಬ್ಬ ಮಹಾನ್ ಗಾಯಕಿ ಇರುತ್ತಾಳೆ. ಇದು ನಾವು ನೆನಪಿಟ್ಕೊಳ್ಳುವಂತ ವಿಷಯ. ಈ ರೀತಿ ನಾವು ಫ್ಯೂಚರ್ ಟೆನ್ಸ್ ನಲ್ಲಿ ವ್ಯಕ್ತಿ ಏನಿರ್ತಾನೆ ಅಂತ ಹೇಳಿ ನಾವು ಹ್ಯಾಂಗಿರ್ತಾನೆ ಅಂತ ಹೇಳಿ ಅಡ್ಜೆಕ್ಟಿವ್, ಎಂತ ವ್ಯಕ್ತಿ ಇರ್ತಾನೆ ಅನ್ಲಿಕ್ಕೆ ಅಡ್ಜೆಕ್ಟಿವ್ ನಾವು ಹೇಳುತ್ತೇವೆ. ಅದೇ ಇನ್ನೊಂದು ವಾಕ್ಯ ನೋಡೋಣ. ಹಿ ವಿಲ್ ಬಿ ಅವರ್ ಲೀಡರ್ ಇನ್ ಫ್ಯೂಚರ್. ಬಹಳ ವಂಡರ್ಫುಲ್ ಸೆಂಟೆನ್ಸ್ ಅನ್ಸುತ್ತೆ. ಅವನು ನಮ್ಮ ನಾಯಕ ಇರುತ್ತಾನೆ. ಬಿ ಅಂದ್ರೆ ಇಲ್ಲಿ ಇರುತ್ತಾನೆ. ಅದು ಸರಿ, ಅವನು ನಮ್ಮ ನಾಯಕ ಇರುತ್ತಾನೆ ಇನ್ ಫ್ಯೂಚರ್, ಭವಿಷ್ಯದಲ್ಲಿ. ನಾವು ಮಾತಾಡ್ತೀವಿ, ಅವನು ಭವಿಷ್ಯದಲ್ಲಿ ನಮ್ಮ ನಾಯಕ. ಸಣ್ಣ ಮಗು ಇರಬಹುದು, ಬಹಳ ಸಾಹಸಿ ಇರಬಹುದು, ಅವನ ವರ್ಣನೆ ಮಾಡಲಿಕ್ಕೆ ನಾವು ಹೇಳ್ತಾ ಇರೋದು ಇವನು ಭವಿಷ್ಯದಲ್ಲಿ ನಮ್ಮ ನಾಯಕ ಇರ್ತಾನೆ. ಸೊ ವಂಡರ್ಫುಲ್. ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಲೀಡರ್ ನಾವು ಅದಕ್ಕಿಂತ ಮುಂಚೆ ಬಂದಂತ ಪದ ಪೊಸೆಸಿವ್ ಅಡ್ಜೆಕ್ಟಿವ್ ಅವರ್. ನಮ್ಮ ನಾಯಕ, ನಿಮ್ಮ ನಾಯಕ, ಯುವರ್ ಲೀಡರ್. ಈ ರೀತಿ ಒಂದು ನಾವು ಯಾರಿಗೆ ಸೇರಿದೆ ಅಂತ ಹೇಳುವಂತ ಶಬ್ದಕ್ಕೆ ನಾವು ಪೊಸೆಸಿವ್ ಅಡ್ಜೆಕ್ಟಿವ್. ಮೈ ನನ್ನ, ಅವರ್ ನಮ್ಮ, ಯುವರ್ ನಿನ್ನ, ಯುವರ್ ನಿಮ್ಮ, ಹೀಸ್ ಅವನ, ಹರ್ ಅವಳ, ಇಟ್ಸ್ ಅದರ, ದೇರ್ ಅವರ. ಇವಕ್ಕೆ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತೀವಿ. ಈ ರೀತಿ ನಾವು ಫ್ಯೂಚರ್ ಟೆನ್ಸ್ ನಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ ನಾವು ಅಂತ ಒಂದು ವಾಕ್ಯ ಮಾಡ್ಬೋದು. ಅವನು ಭವಿಷ್ಯದಲ್ಲಿ ನಮ್ಮ ನಾಯಕ ಇರ್ತಾನೆ. ವಿ ಶಾಲ್ ಬಿ ದೇರ್ ಟುಮಾರೋ ಇನ್ ದ ಈವ್ನಿಂಗ್. ನೋಡೋಣ ಇದು ಸೆಂಟೆನ್ಸ್. ನಾವು ನಾಳೆ ಸಾಯಂಕಾಲ ಅಲ್ಲಿ ಇರ್ತೀವಿ. ಇವರು ಮರೆ ನೀವೇನ್ ಚಿಂತೆ ಮಾಡ್ಬೇಡಿ, ನಾಳೆ ಸಾಯಂಕಾಲ ನಾವು ಅಲ್ಲಿ ಇರ್ತೀವಿ. ನಾವು ಇರ್ತೀವಿ ಎಲ್ಲಿ? ಅಲ್ಲಿ. ಇದು ಸ್ಥಳ, ಇದಕ್ಕೆ ಅಡ್ವರ್ಬ್ ಅಂತೀವಿ. ಅದಕ್ಕೆ ನಾವು ಇಲ್ಲಿ ಏನ್ ಬಳಸಿದ್ವಿ? ಅಡ್ವರ್ಬ್ ಅನ್ನ ಬಳಸಿದ್ವಿ. ಪೊಸಿಟಿವ್ ಅಡ್ಜೆಕ್ಟಿವ್ ಬಳಸ್ಕೋಬಹುದು. ಅದೇ ರೀತಿ ಅಡ್ವರ್ಬ್ ಅಂದ್ರೆ ಸ್ಥಳವನ್ನ ಸೂಚಿಸುವಂತ ಪದ. ನೋಡ್ರಿ, ವಿ ಶಾಲ್ ಬಿ ದೇರ್ ಟುಮಾರೋ ಇನ್ ದ ಈವ್ನಿಂಗ್. ನಾವು ನಾಳೆ ಸಾಯಂಕಾಲ ಅಲ್ಲಿ ಇರ್ತೀವಿ. ಏನ್ ಮಾಡ್ತಾ ಇರ್ತೀವಿ? ಇಲ್ಲ, ಕ್ರಿಯೆ ಇರೋದಿಲ್ಲ. ಇಲ್ಲಿ ಕ್ರಿಯೆ ಇಲ್ಲದೆ ಇದ್ದಾಗ ಸ್ಥಿತಿಯನ್ನು ಹೇಳಲಿಕ್ಕೆ ಈ ಟೆನ್ಸ್ ಉಪಯೋಗ ಮಾಡ್ತೀವಿ. ಅವನು ಭವಿಷ್ಯದಲ್ಲಿ ನಮ್ಮ ನಾಯಕ ಇರ್ತಾನೆ. ಏನ್ ಮಾಡ್ತಾ ಇರ್ತಾನೆ? ಕ್ರಿಯೆ ಇಲ್ಲ. ಏನ್ ಇರ್ತಾನೆ? ನಾಯಕ. ಯಾರ ನಾಯಕ? ನಮ್ಮ ನಾಯಕ. ಇಲ್ಲಿ ಕ್ರಿಯೆ ಇರೋದಿಲ್ಲ, ಕೇವಲ ಸ್ಥಿತಿ. ಆ ಸ್ಥಿತಿ ವ್ಯಕ್ತಿ ಏನಿರ್ತಾನೆ, ಹೇಗಿರ್ತಾನೆ, ಎಲ್ಲಿ ಇರ್ತಾನೆ, ಅಥವಾ ಯಾರಿಗೆ ಸೇರಿರ್ತಾನೆ ಅನ್ನೋ ಅಂಶಗಳನ್ನು ಹೇಳ್ತಾ ಇರ್ತೀವಿ. ಕ್ರಿಯೆ ಇರೋದಿಲ್ಲ. ಇನ್ನೊಂದು ವಾಕ್ಯ ನೋಡೋಣ. ಐ ಶಾಲ್ ಬಿ ಇನ್ ಬೆಂಗಳೂರು ಟುಮಾರೋ. ನೋಡಿ, ನಾನು ನಾಳೆ ಬೆಂಗಳೂರಿನಲ್ಲಿ ಇರುತ್ತೀನಿ. ನಾನು ಹೇಳಿದೆ, ನಾನು ನಾಳೆ ಬೆಂಗಳೂರಿನಾಗ ಇರ್ತೀನಿ. ನಾನು ನಿನ್ನೆ ಮೈಸೂರಿನಾಗಿದ್ದೆ, ನಾಳೆ ಬೆಂಗಳೂರಾಗಿರ್ತೀನಿ. ಇರ್ತೀನಿ ಅಂದ್ರೆ ಫ್ಯೂಚರ್ ಟೆನ್ಸ್, ನಾಳೆ. ಇಲ್ಲಿ ಏನ್ ಬಳಸ್ತೀವಿ? ಎಲ್ಲಿರ್ತೀನಿ? ಇನ್ ಬೆಂಗಳೂರು. ಬೆಂಗಳೂರಿನಲ್ಲಿ, ಬೆಂಗಳೂರಿನೊಳಗೆ ಇರ್ತೀನಿ. ಈ ಒಳಗೆ ಅನ್ನೋದು ಪ್ರಿಪೋಷನ್. ಆದ್ರೆ ಇಲ್ಲಿ ನೋಡ್ರಿ, ಬೆಂಗಳೂರು ಒಂದು ಸ್ಥಳ ಅಲ್ಲ, ಅದು ಸ್ಥಳದ ಹೆಸರು. ಈ ರೀತಿ ಸ್ಥಳದ ಹೆಸರಿನ ಜೊತೆ ಬಂದ್ರೆ ಇದಕ್ಕೆ ಏನಂತೀವಿ ನಾವು? ಪ್ರಿಪೋಸಿಷನ್ ಅಂತೀವಿ. ಬಹಳ ನೆನಪಿಟ್ಕೋ. ಅದಕ್ಕೆ ನಾವು ಬಳಸಿದ್ದೇನು? ಪ್ರಿಪೋಸಿಷನ್ ನೌನ್. ಪ್ರಿಪೋಸಿಷನ್ ಬಂತ ಅದಕ್ಕೊಂದು ಮುಂದೆ ನೌನ್ ಬಂದಿರುತ್ತೆ. ಐ ಶಾಲ್ ಬಿ ಇನ್ ಬೆಂಗಳೂರು ಟುಮಾರೋ. ನಾನು ನಾಳೆ ಬೆಂಗಳೂರಿನಲ್ಲಿ ಇರುತ್ತೇನೆ. ಓಕೆ, ನೆಕ್ಸ್ಟ್ ಐ ಶಾಲ್ ಬಿ ಇನ್ ಬೆಂಗಳೂರು ಟುಮಾರೋ. ಅದೇ ವಾಕ್ಯ ರಿಪೀಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಒಂದು ಹೊಸ ವಿಷಯ ಹೇಳಲಿಕ್ಕೆ. ನಾನು ನಾಳೆ ಬೆಂಗಳೂರಿನಲ್ಲಿ ಇರುತ್ತೇನೆ. ಶಾಲ್ ಬಿ, ಇರುತ್ತೇನೆ. ಓಕೆ, ಮುಂದೆ ಸ್ವಲ್ಪ ನೋಡೋಣ. ಟು ಮೀಟ್ ದ ಸಿಎಂ. ನಾನು ಹೇಳ್ತಾ ಇದ್ದೀನಿ ಇಷ್ಟೊತ್ತು, ಈ ಕಾಲದಲ್ಲಿ ಕ್ರಿಯಾಪದಗಳು ಬರೋದಿಲ್ಲ, ಮೇನ್ ವರ್ಬ್ ಬರೋದಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಮೇನ್ ವರ್ಬ್ ಬಂದ ತರ ಕಾಣಿಸುತ್ತೆ. ಟು ಮೀಟ್. ಮೀಟ್ ಅಂದ್ರೆ ಭೇಟಿಯಾಗು. ನಾನು ನಿನ್ನನ್ನು ಭೇಟಿಯಾಗುತ್ತೇನೆ, ವಾಕ್ಯ ಪೂರ್ಣ ಐತಿ. ನಾನು ನಿನ್ನನ್ನು ಭೇಟಿ ಆಗುವೆನು, ವಾಕ್ಯ ಪೂರ್ಣ ಐತಿ. ಆದ್ರೆ ಇಲ್ಲಿ ಹೆಂಗೈತಿ ನೋಡ್ರಿ, ಟು ಮೀಟ್ ಅಂದ್ರೆ ಭೇಟಿಯಾಗಲು. ಭೇಟಿಯಾಗಲು ವಾಕ್ಯ ಪೂರ್ಣ ಇಲ್ಲ, ಅರ್ಥ ಪೂರ್ಣ ಇಲ್ಲ. ಅದಕ್ಕೆ ಇದು ಅಲ್ಲ, ಏನಲ್ಲ, ಮೇನ್ ವರ್ಬ್ ಅಲ್ಲ. ಇದಕ್ಕೆ ನಾವು ಇನ್ಫಿನಿಟಿವ್ ಅಂತೀವಿ. ಇನ್ಫಿನಿಟಿವ್ ಅಂದ್ರೆ ಒಂದು ಮೇನ್ ವರ್ಬಿಗೆ TO2 ಹಚ್ಕೊಂಡಾಗ ಲೂ ಮೀನಿಂಗ್ ಕೊಡೋದು. ಅದಕ್ಕೆ ನಾವು ಇನ್ಫಿನಿಟಿವ್ ಅಂತೀವಿ. ಮೀಟ್ ಭೇಟಿಯಾಗು, ಟು ಮೀಟ್ ಭೇಟಿಯಾಗಲು. ಲರ್ನ್ ಕಲಿ, ಟು ಲರ್ನ್ ಕಲಿಯಲು. ಗೋ ಹೋಗು, ಟು ಗೋ ಹೋಗಲು. ಅದಕ್ಕೆ ಇದು ಮೇನ್ ವರ್ಬ್ ಅಲ್ಲ, ಇನ್ಫಿನಿಟಿವ್. ಈ ರೀತಿ ನೀವು ಸಾಕಷ್ಟು ಇನ್ಫಿನಿಟಿವ್ ಅನ್ನ ಫ್ಯೂಚರ್ ಟೆನ್ಸ್ ನಲ್ಲಿ ಬಳಸಬಹುದು. ಇದು ನಿಮ್ಗೆ ಗೊತ್ತಾಗಬೇಕು. ಅದಕ್ಕೆ ಇಲ್ಲಿ
ಇದು ಮೇನ್ ವರ್ಬ್ ಅಂತ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದ್ರೆ ಕ್ರಿಯೆ ಸೂಚಿಸುವುದಲ್ಲ, ಅದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸೋದಿಲ್ಲ, ಅದಕ್ಕೆ ಅದು ಮೇನ್ ವರ್ಬ್ ಅಲ್ಲ. ನಮ್ಮ ಒಂದ್ ವೇಳೆ ನಾನು ನಾಳೆ ನಿಮ್ಮನ್ನು ಭೇಟಿಯಾಗುವೆನು, ವಾಕ್ಯ ಪೂರ್ಣ ಆಯ್ತು, ಭೇಟಿಯಾಗುವೆನು ಮೇನ್ ವರ್ಬ್. ಆದ್ರಂಗಿಲ್ಲ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ವಾಕ್ಯ ಪೂರ್ಣ ಆಗುವುದು. ಎಲ್ಲಿ ಪೂರ್ಣ ಇರುತ್ತೆ? ಬೆಂಗಳೂರಿನಲ್ಲಿ ಇರುತ್ತೇನೆ. ಆ ಇರುತ್ತೇನೆ ಅನ್ನೋ ಪದದಲ್ಲಿ ವಾಕ್ಯ ಪೂರ್ಣ ಆಗೋದ್ರಿಂದ ಅದು ವರ್ಬ್. ಎಂತ ವರ್ಬ್? ಹೆಲ್ಪಿಂಗ್ ವರ್ಬ್. ಇದು ಅಲ್ಲ, ಕ್ರಿಯಾಪದ ಅಲ್ಲ. ಇದು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳೋದು. ನೋಡ್ರಿ, ನಾಳೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಬೆಂಗಳೂರಿನಲ್ಲಿ ಇರುತ್ತೇನೆ, ಅಥವಾ ಸ್ಪಷ್ಟವಾಗಿ ಇನ್ನೂ ಸ್ವಚ್ಛವಾಗಿ ಹೇಳ್ಬೇಕಂದ್ರೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ನಾಳೆ ನಾನು ಬೆಂಗಳೂರಿನಲ್ಲಿ ಇರುತ್ತೇನೆ. ಅದನ್ನ ಆಡ್ಕೊಂಡೆ ಮುಖ್ಯಮಂತ್ರಿ ಭೇಟಿ ಆಗ್ಬೇಕಂತೇಳಿ ನಾನು ನಾಳೆ ಬೆಂಗಳೂರಾಗ ಇರ್ತೀನಪ್ಪ, ನೀ ಬಂದ ನನ್ನ ಕಾಣು. ಸಹಜವಾಗಿ ಮಾತಾಡ್ತಿರ್ತೀವಿ ಇದನ್ನ. ಈ ರೀತಿ ಇದನ್ನ ಸ್ಥಿತಿಯನ್ನ, ಮುಂದಿನ ಸ್ಥಿತಿಯನ್ನು ಹೇಳಿಕೆ ಬಳಸ್ತೀವಿ. ಇನ್ನೊಂದು ವಾಕ್ಯ ನೋಡ್ರಿ, 2 books will be on this table tomorrow. ನೋಡೋಣ, 2 ಪುಸ್ತಕಗಳು ನಾಳೆ ಈ ಮೇಜಿನ ಮೇಲೆ, ಆನ್ ದಿಸ್ ಟೇಬಲ್ ಇರುತ್ತವೆ, ವಿಲ್ ಬಿ ಅಂತಿರ್ತೀವಿ ನಾವು. ನೋಡು, ನಾಳೆ ಈ ಟೇಬಲ್ ಮೇಲೆ ನಾಳೆ 2 ಪುಸ್ತಕ ಇರ್ತಾವ, ನಾಳೆ ಬಂದು ಒಯ್ನಿ. ನಾಳೆ ಈ ಟೇಬಲ್ ಮ್ಯಾಗ 1000 ರೂಪಾಯಿ ಇರ್ತಾವ, ನೀ ತಗೊಂಡೋಗು. ಇರ್ತಾವೆ, ಏನ್ ಮಾಡ್ತಾ ಇರ್ತಾವೆ? ಇಲ್ಲ, ಕ್ರಿಯೆ, ಸ್ಥಿತಿ. ಇದು ನೆನ್ಪಿಟ್ಕೋಬೇಕು. ನಾನು ಇಂಥ ಸಣ್ಣ ಸಣ್ಣ ವಾಕ್ಯಗಳನ್ನ ಹೇಳ್ಕೊಂಡು ಬಂದಿರೋದು ಇಂಥ ವಾಕ್ಯಗಳು ಅರ್ಥ ಆಗಲಿ ಅಂತೇಳಿ. ಅದಕ್ಕೆ ನಾವು ಸಹಜವಾಗಿ ಬಳಸುವಂಥದ್ದು 2 books will be on this table tomorrow. ನೋಡ್ರಿ, ಇದನ್ನ ನಾವು ಬೇರೆ ರೀತಿನೂ ಮಾಡ್ತೀವಿ, ಅದಕ್ಕೆ ಈ ರೀತಿ ಮಾಡ್ತೀವಿ. There will be 2 books on this table tomorrow. ನಾಳೆ ಈ ಮೇಜಿನ ಮೇಲೆ 2 ಪುಸ್ತಕಗಳು ಇರುತ್ತವೆ. ಇಲ್ಲಿ ನೋಡ್ರಿ, ವಿಲ್ ಹೆಲ್ಪಿಂಗ್ ವರ್ಬ್, ಅದಕ್ಕಿಂತ ಮುಂಚೆ ರೀತಿ ಸಬ್ಜೆಕ್ಟ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ರ ಮುಂದಿರುವಂತ ನಾವು ಸಬ್ಜೆಕ್ಟ್ ಅಂತ ಹೇಳಿದ್ರು, ಆದ್ರೆ ಅದಕ್ಕೆ ಸಬ್ಜೆಕ್ಟ್ ಅನ್ಸುವದು. ಸಬ್ಜೆಕ್ಟ್ ಸ್ಥಳದಲ್ಲಿ ಇದೆ, ಆದ್ರೆ ರಿಯಲ್ ಸಬ್ಜೆಕ್ಟ್ ಅಲ್ಲ, ಅದಕ್ಕೆ ಡಮ್ಮಿ ಸಬ್ಜೆಕ್ಟ್ ಅಂತೀವಿ, ಸುಳ್ಳು ಸಬ್ಜೆಕ್ಟ್ ಅಂತೀವಿ. ರಿಯಲ್ ಸಬ್ಜೆಕ್ಟ್ ಏನು? 2 books. ಈ 2 books ರಿಯಲ್ ಸಬ್ಜೆಕ್ಟ್ ಅನ್ನ ಹೆಲ್ಪಿಂಗ್ ವರ್ಬ್ ಆನಂತರ ಇಟ್ಕೊಂಡು ಸಬ್ಜೆಕ್ಟ್ ಜೊತೆಗೆ ಒಂದು ಡಮ್ಮಿ, ದೇರ್ ಅನ್ನೋದು ಫಿಕ್ಸ್. ಇಂಥ ವಾಕ್ಯನ ಯಾವಾಗ ಬಳಸ್ಬೇಕಂದ್ರೆ ಸ್ಥಿತಿಯನ್ನ ಹೇಳುವಾಗ ಸಬ್ಜೆಕ್ಟಿನ ಸಂಖ್ಯೆ ಇದ್ರೆ ಈ ರೀತಿ ಹೇಳ್ಬೋದು. 2 books will be on this table ಅನ್ನೋದು ಒಂದೇ. ಅದನ್ನ ಮಾಡರ್ನ್ ಇಂಗ್ಲಿಷ್ ದೇರ್ ವಿಲ್ ಬಿ 2 books on this table tomorrow. ಇದು ನಾವು ನೆನಪಿಟ್ಕೊಳ್ಬೇಕು. ಈ ರೀತಿ ನಾವು ಫ್ಯೂಚರ್ ಟೆನ್ಸ್ ನಲ್ಲಿ ಸಹಜವಾಗಿ ನಾವು ಕನ್ನಡದಲ್ಲಿ ವಾಕ್ಯಗಳ ರಚನೆ ಮಾಡ್ಕೊಳ್ತೀವಿ. ಅದು ಒಂದು, ನಮ್ಮ ಕನ್ನಡ ರಚನೆಯಲ್ಲಿ ಕ್ರಿಯೆ ಇದೆ ಇಲ್ಲ, ಸ್ಥಿತಿ ಇದೆ. ಅದು ಮುಂದಿನ ಸ್ಥಿತಿ ಅಂದ್ರೆ ಫ್ಯೂಚರ್ ಟೆನ್ಸ್ ನಲ್ಲಿ ಈ ಸೂತ್ರದಲ್ಲಿ ವಾಕ್ಯಗಳನ್ನು ರಚಿಸಿಕೊಳ್ಳಬಹುದು. ಮತ್ತು ಆ ಸ್ಥಿತಿ ಏನನ್ನ ಹೇಳುತ್ತಾನೆ ನೋಡ್ತಿರ್ಬೇಕು. ವ್ಯಕ್ತಿ ಏನಿದ್ದಾನೆ ಅಂತ ಹೇಳಿದ್ರೆ ನಾವು, ಹೇಗೆ ಇರ್ತಾನೆ ಅಂತ ಹೇಳಿದ್ರೆ ಅಡ್ಜೆಕ್ಟಿವ್, ಎಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಪ್ರಿಪೋಸಿಷನ್ ನೌನ್, ಮತ್ತು ಸ್ಥಳವನ್ನು ತೋರಿಸಲಿಕ್ಕೆ ಅಡ್ವರ್ಬ್. ಈ ರೀತಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡ್ಕೊಳ್ಬಹುದು. ಇದು ನಾವು ಫ್ಯೂಚರ್ ಟೆನ್ಸ್ ನಲ್ಲಿ ವಾಕ್ಯ ರಚನೆಗಳ ಸಾಧ್ಯತೆಗಳನ್ನು ಕೊಡ್ತೀವಿ. ಆಮೇಲೆ ಇನ್ನೊಂದು, ನಾವು ಈ ಫ್ಯೂಚರ್ ಟೆನ್ಸ್ ನಲ್ಲಿ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸ್ವಲ್ಪ ಚರ್ಚೆ ಮಾಡೋಣ. ನೋಡ್ರಿ, ಐ ಶಾಲ್ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಆಗಿರ್ತೀನಿ ಅಂದಾಗ ಮೇನ್ ವರ್ಬ್ ಇರುತ್ತೆ, ಬಿಕಮ್. ಆದ್ರೆ ಇಲ್ಲಿ ಒಂದೊಂದ್ಸಲ ಸಹಜವಾಗಿ ಸ್ಥಿತಿಯನ್ನ ಮಾತಾಡ್ತಾ ಇರ್ತೀವಿ, ಅಂತ ಅರ್ಥದಲ್ಲಿ ಸ್ಥಿತಿ ಸೂಚಿಸಿದ್ರೆ ಅದಕ್ಕೆ ನೀವು ಫ್ಯೂಚರ್ ಟೆನ್ಸ್ ನಲ್ಲಿ ವಾಕ್ಯ ರಚಿಸಬೇಕಾಗುತ್ತೆ. ಐ ಶಾಲ್ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರ್ತೀನಿ. ಐ ಶಾಲ್ ನಾಟ್ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್. ನಾನು ಹೇಳಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ, ನೆಗೆಟಿವ್ ಅಂದ್ರೆ ಕನ್ನಡದಲ್ಲಿ ಇಲ್ಲ ಅನ್ನೋ ಪದ ಬಂದಿರ್ತೈತಿ. ಈ ಇಲ್ಲ ಅನ್ಲಿಕ್ಕೆ ಇಂಗ್ಲಿಷ್ ನಲ್ಲಿ ನಾಟ್ ಬಳಸಲೇಬೇಕು. ಆ ನಾಟ್ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿನೇ ಇರುತ್ತೆ, ಎಲ್ಲೂ ಇಡಬಾರ್ದು ಅದನ್ನ. ಐ ಶಾಲ್ ನಾಟ್ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುವುದಿಲ್ಲ. ಶಾಲ್ ನಾಟ್ ಬಿ ಅ ಟೀಚರ್. ಶಾಲ್ ಐ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುತ್ತೇನೆಯೇ. ಶಾಲ್ ಬಿ, ಇರುತ್ತೇನೆಯೇ. ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಯಾವತ್ತೂ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಇಂದ ಪ್ರಾರಂಭ ಆಗಬೇಕು. ಅಂದ್ರೆ ನೆಗೆಟಿವ್ ಇಂಟ್ರಾಗೇಟಿವ್, ಶಾಂಟ್ ಐ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುವುದಿಲ್ಲವೇ. ನೆಗೆಟಿವ್ ಇಂಟ್ರಾಗೇಟಿವ್. ಈ ನೆಗೆಟಿವ್ ಇಂಟ್ರಾಗೇಟಿವ್ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪ್ರಾರಂಭದಲ್ಲಿ ಇರಬೇಕು, ಪಕ್ಕದಲ್ಲಿ ನಾಟ್ ಶಾರ್ಟ್ ಫಾರ್ಮ್ ಮಾಡಬೇಕು, ಶಾಮ್ ಉಚ್ಚಾರ ಮಾಡಬೇಕು. ಓಕೆ, ಶಾಮ್. ಅದೇ ವಿಲ್ ನಾಟ್ ಶಾರ್ಟ್ ಫಾರ್ಮ್ ಊಂಟ್ ಅಂತ ಉಚ್ಚಾರ. ಈಗ ನೋಡೋಣ, ಐ ಶಾಲ್ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್. I shall not be a teacher next year. Shall I be a teacher next year? Shan't I be a teacher next year? ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುತ್ತೇನೆ. ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುವುದಿಲ್ಲ.
ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುತ್ತೇನೆಯೇ, ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುವುದಿಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಹೌ ಯು ಕ್ಯಾನ್ ಫಾರ್ಮ್ English sentences in future tense. So please remember the fact that future tense means it suggests only state of the person. There is no main verb. You should not use any main verb here, but you can use infinitive, but please don't use main verb because it doesn't express anything about action. There is only state, condition, what the person will be and how the person will be in future and where the person will be in future. That's all. I shall be a teacher in future. I shall be happy, adjective, in future. I shall be in Bangalore tomorrow, preposition noun. So these are the three words that you have to remember always when you want to form English sentences in future tense. Okay, let's go to the next one. ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುತ್ತೇನೆ. ಕನ್ನಡ ಪದಗಳನ್ನು ಅಕ್ಷರ ಸಮೇತ ಗುರುತಿಸಿರಿ. ಇರುತ್ತೇನೆ, ತೇ ಒತ್ತು ದೀರ್ಘ ನೆ. ನೆಗೆಟಿವ್, ನಾನು ಒಬ್ಬ ಶಿಕ್ಷಕ ಇರುವುದಿಲ್ಲ. ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುತ್ತೇನೆಯೇ, ನಾನು ಮುಂದಿನ ವರ್ಷ ಒಬ್ಬ ಶಿಕ್ಷಕ ಇರುವುದಿಲ್ಲವೇ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಇನ್ನೊಂದು ಸೆಕೆಂಡ್ ಪರ್ಸನ್ ತಗೊಂಡು ನೋಡೋಣ. ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ನೆಗೆಟಿವ್, ಯು ವಿಲ್ ನಾಟ್ ಬಿ ಹ್ಯಾಪಿ ಇನ್ ಫ್ಯೂಚರ್. ವಿಲ್ ಯು ಬಿ ಹ್ಯಾಪಿ ಇನ್ ಫ್ಯೂಚರ್? ವೋಂಟ್ ಯು ಬಿ ಹ್ಯಾಪಿ ಇನ್ ಫ್ಯೂಚರ್? ಕನ್ನಡ, ನೀವು ಭವಿಷ್ಯದಲ್ಲಿ ಸಂತೋಷವಾಗಿ ಇರುತ್ತೀರಿ. ನೀವು ಭವಿಷ್ಯದಲ್ಲಿ ಸಂತೋಷವಾಗಿ ಇರುವುದಿಲ್ಲ. ನೀವು ಭವಿಷ್ಯದಲ್ಲಿ ಸಂತೋಷವಾಗಿ ಇರುತ್ತೀರಾ? ನೀವು ಭವಿಷ್ಯದಲ್ಲಿ ಸಂತೋಷವಾಗಿ ಇರುವುದಿಲ್ಲವೇ? ಹೇಗೆ ಇರುತ್ತೀರಿ? ಸಂತೋಷವಾಗಿ ಇರ್ತೀರಿ. ಅಡ್ಜೆಕ್ಟಿವ್ ತಗೊಂಡಿದ್ದೀನಿ. ಏನು ಇರ್ತೀನಿ? ಶಿಕ್ಷಕ ಇರ್ತೀನಿ. ನೌನ್ ತಗೊಂಡಿದ್ದೀನಿ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಹಿಯರ್ ಯು ಹ್ಯಾವ್ ಟೇಕನ್ ಆರ್ you want to use or you want to say how the person will be in future. You will be happy means you have taken, you have used adjective here. Okay, one more, third person. He will be in Bangalore tomorrow. He will not be in Bangalore tomorrow. Will he be in Bangalore tomorrow? Won't he be in Bangalore tomorrow? Kannada, ಅವನು ನಾಳೆ ಬೆಂಗಳೂರಿನಲ್ಲಿ ಇರುತ್ತಾನೆ. ಅವನು ನಾಳೆ ಬೆಂಗಳೂರಿನಲ್ಲಿ ಇರುವುದಿಲ್ಲ. ಅವನು ನಾಳೆ ಬೆಂಗಳೂರಿನಲ್ಲಿ ಇರುತ್ತಾನೆಯೇ? ಅವನು ನಾಳೆ ಬೆಂಗಳೂರಿನಲ್ಲಿ ಇರುವುದಿಲ್ಲವೇ? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಫಾರ್ಮ್ affirmative, negative, interrogative and negative interrogative sentences. So one thing should be quite clear here, that you should not use any main verb here. Only you have to use noun or adjective or adverb or possessive adjective or adjective noun or preposition noun. Okay, so I have already given you very different type of example here. Two books will be on this table tomorrow. Let us change it in affirmative, negative, interrogative, negative, all four sentences here. Two books will be on this table tomorrow. Two books will not be on this table tomorrow. Negative. Interrogative, will two books be on this table tomorrow? Won't two books be on this table tomorrow? Affirmative, negative, interrogative, negative, interrogative. Okay, next. Here dummy subject. There will be two books on this table tomorrow. So when you use dummy subject, the negative, interrogative, negative will be different. How they will be different? Look here. There will be two books on this table tomorrow. There will be two books on this table tomorrow. Affirmative. Negative. There will be no books on this table tomorrow. If you have used dummy subject and want to change it in a negative sentence, you should not use not here. Only no. And when you use no, don't mention number. There will be no books. Don't say no two books. Wrong sentence. There will be no books on this table tomorrow. Will there be two books on this table tomorrow? Will there be no books on this table tomorrow? ಕನ್ನಡ ಏನಾಗುತ್ತೆ ನೋಡಿ. ನಾಳೆ ಈ ಮೇಜಿನ ಮೇಲೆ ಎರಡು ಪುಸ್ತಕಗಳು ಇರುತ್ತವೆ. ನಾಳೆ ಈ ಮೇಜಿನ ಮೇಲೆ ಪುಸ್ತಕಗಳು ಇರುವುದಿಲ್ಲ. ಡೋಂಟ್ ಮೆನ್ಷನ್ ದ ನಂಬರ್. ನಾಳೆ ಈ ಮೇಜಿನ ಮೇಲೆ ಎರಡು ಪುಸ್ತಕಗಳು ಇರುತ್ತವೆಯೇ?
ನಾಳೆ ಈ ಮೇಜಿನ ಮೇಲೆ ಪುಸ್ತಕಗಳು ಇರುವುದಿಲ್ಲವೇ. ದಿಸ್ ಇಸ್ ನೆಗೆಟಿವ್ ಇಂಟ್ರಾಗೇಟಿವ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಫಾರ್ಮ್. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದ ಕ್ಲಾಸ್ ಹಿಯರ್. ಮತ್ತು ನಿಮಗೆ ಈ ವಿಡಿಯೋ ಫ್ಯೂಚರ್ ಟೆನ್ಸ್ನಲ್ಲಿ ಕನ್ನಡದಲ್ಲಿ ವಾಕ್ಯ ರಚನೆ ಹೇಗಿರ್ತವೆ ಅಂಥವುಗಳನ್ನು ಇಂಗ್ಲಿಷ್ನಲ್ಲಿ ಯಾವ ಸೂತ್ರಗಳಲ್ಲಿ ಯಾವ್ಯಾವ ಪದಗಳನ್ನು ಬಳಸ್ಕೊಂಡು ಇಂಗ್ಲಿಷನ್ನು ರಚನೆ ಮಾಡಬಹುದು ಅನ್ನೋದು ಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ, ಸಂಬಂಧಿಕರ ಜೊತೆ, ಅಕ್ಕಪಕ್ಕರ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಇಂಗ್ಲಿಷ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಭರವಸೆನ ಮೂಡಿಸಬೇಕು. ಇಂಗ್ಲಿಷನ್ನು ಬಹಳ ಸರಳವಾಗಿ ಮತ್ತು ತ್ವರಿತಗತಿಯಲ್ಲಿ ಕನ್ನಡದ ಮೂಲಕ, ಮಾತೃಭಾಷೆ ಕನ್ನಡದ ಮೂಲಕನೇ ಇಂಗ್ಲಿಷ್ ಕಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಆದಂಥ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನಮ್ಮ ಚಾನಲ್ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಲಿಕ್ಕೆ ತಾವು ಅತ್ಯಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.